ಇದೇ ಜನವರಿ 7ಕ್ಕೆ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆಯಲಿದ್ದಾರೆ. ಝೀರೋಯಿಂದ ಹೀರೋ ಆದ ಸಿದ್ದರಾಮಯ್ಯ ಲಾಯರ್ ಆಗಿ ಲೀಡರ್ ಆದವರು. ಈ ಬಾರಿ ಸಿದ್ದರಾಮಯ್ಯ ಬರೆಯೋ ದಾಖಲೆಯನ್ನ ಇನ್ನೊಬ್ಬರು ಬಂದು ಅಳಿಸಿ ಹಾಕೋದು ಕಷ್ಟ. ಬಹುಶಃ ಈ ದಾಖಲೆ ಶಾಶ್ವತವಾಗಿ ಉಳಿದರೂ ಉಳಿಬಹುದು. ಈ ದಾಖಲೆ ಏನಪ್ಪಾ ಅಂದ್ರೆ ಕರ್ನಾಟಕದ ಸಿಎಂ ಆಗಿ ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆ. ಇದುವರೆಗೆ ಅದು ದೇವರಾಜ ಅರಸು ಅವರ ಹೆಸರಲ್ಲಿತ್ತು. ಆ ದಾಖಲೆ ಜನವರಿ 6ರ ನಂತರ ಸಿದ್ದರಾಮಯ್ಯ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮುಖ್ಯಮಂತ್ರಿ ದೇವರಾಜ ಅರಸು ಅವರು 7 ವರ್ಷ 7 ತಿಂಗಳು ಅಂದರೆ 7 ವರ್ಷ 238 ದಿನ ಸಿಎಂ ಆಗಿದ್ರು. ಈಗ ಸಿದ್ದರಾಮಯ್ಯ ಅವರು ಜನವರಿ 6ರ ನಂತರ ದಾಖಲೆಯನ್ನು ಬ್ರೇಕ್ ಮಾಡ್ತಾರೆ. ಅದಾದ ನಂತರ ಕರ್ನಾಟಕದ ಸುದೀರ್ಘ ಕಾಲ ಸಿಎಂ ಆಗಿದ್ದ ದಾಖಲೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರಲಿದೆ. ಇನ್ನು ಮುಂದೆ ಅರಸು ದಾಖಲೆ ಸೈಡಿಗೆ ಹೋಗಿ ಸಿದ್ದು ದಾಖಲೆ ಸೃಷ್ಟಿಯಾಗಲಿದೆ. ದೇವರಾಜ ಅರಸು ಅವರು 2 ಬಾರಿ ಸಿಎಂ ಆಗಿದ್ರು. ಮೊದಲ ಟರ್ಮ್ನಲ್ಲಿ 5 ವರ್ಷ 9 ತಿಂಗಳು ಸಿಎಂ ಆಗಿದ್ರು. ಎರಡನೇ ಟರ್ಮ್ನಲ್ಲಿ 1 ವರ್ಷ 10 ತಿಂಗಳು ಸಿಎಂ ಆಗಿದ್ರು. ಫಸ್ಟ್ ಟೈಮ್ ಸಿಎಂ ಆಗಿದ್ದಾಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದ ಕಾರಣ 10 ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಕ್ಕಿತ್ತು. ಎರಡನೇ ಬಾರಿ ಸಿಎಂ ಆದಾಗ ಅರ್ಧಕ್ಕೆ ಅಧಿಕಾರ ಹೋಯಿತು. ಅಂದ ಹಾಗೆ ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಚುನಾವಣೆಯಲ್ಲಿ ಸೋಲಿಸಿದ್ದು ದೇವರಾಜ ಅರಸು ಅವರನ್ನೇ. ಆದರೆ ಅದು ಡಿ ದೇವರಾಜ ಅರಸು ಅಲ್ಲ. ಸಿದ್ದರಾಮಯ್ಯ ಸೋಲಿಸಿದ್ದ ನಾಯಕರ ಹೆಸರು ಜಯದೇವರಾಜೆ ಅರಸು ಡಿ. ಮೊದಲ ಬಾರಿ ಗೆದ್ದು ಶಾಸಕರಾಗಿದ್ದು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ. ಆಗ ಸಿದ್ದರಾಮಯ್ಯ ಲೋಕದಳದಿಂದ ಸ್ಪರ್ಧಿಸಿದ್ದರೆ ಅವರ ಎದುರಾಳಿ ಜಯದೇವರಾಜೆ ಅರಸು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದರು. ಸಿದ್ದರಾಮಯ್ಯ ಅವರಿಗೆ 26,614 ಮತಗಳು ಬಂದಿದ್ದರೆ ಎದುರಾಳಿ ಜಯದೇವರಾಜೆ ಅರಸು ಅವರಿಗೆ 24,454 ಮತಗಳು ಬಂದಿದ್ದವು. 8,271 ಮತಗಳ ಅಂತರದಿಂದ ಮೊದಲ ಬಾರಿ ಗೆದ್ದಿದ್ದರು ಸಿದ್ದರಾಮಯ್ಯ. ಈಗ ತಾವು ಮೊದಲ ಬಾರಿ ಸೋಲಿಸಿದ ಶಾಸಕರ ಹೆಸರೇ ಇದ್ದ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ದಾಖಲೆಯನ್ನ ಮುರಿದಿದ್ದಾರೆ ಸಿದ್ದರಾಮಯ್ಯ. ವಿಶೇಷ ಅಂದರೆ ಆ ದಾಖಲೆಯನ್ನು ಅವರು ಮುರಿದದ್ದು ಕಾಂಗ್ರೆಸ್ ಸಿಎಂ ಆಗಿ. ಅವರು ಮೊದಲ ಬಾರಿ ಶಾಸಕರಾದಾಗ ಸೋಲಿಸಿದ್ದು ಕಾಂಗ್ರೆಸ್ ನಾಯಕರನ್ನೇ. ಸಿದ್ದರಾಮಯ್ಯ ಇದುವರೆಗೆ ಒಟ್ಟು 9 ಬಾರಿ ಶಾಸಕರಾಗಿದ್ದಾರೆ. ಒಟ್ಟಾರೆಯಾಗಿ 14 ಚುನಾವಣೆ ಎದುರಿಸಿದ್ದಾರೆ. ಆ 14ರಲ್ಲಿ ಮೊದಲ 7 ಚುನಾವಣೆಗಳನ್ನು ಎದುರಿಸಿ ಪ್ರತಿ ಚುನಾವಣೆಯಲ್ಲೂ ಅವರಿಗೆ ಕಾಂಗ್ರೆಸ್ಸೇ ಎದುರಾಳಿ. ನಂತರ 8 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಆ 8ರಲ್ಲಿ 1 ಚುನಾವಣೆ ಸೋತಿದ್ದರಾದರೂ MLA ಸ್ಥಾನಕ್ಕೆ ಧಕ್ಕೆ ಬಂದಿಲ್ಲ. ಹಾಗೆ ಸೋತಾಗ 2 ಕಡೆ ಎಲೆಕ್ಷನ್ನಿಗೆ ನಿಂತಿದ್ದ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಗೆದ್ದಿದ್ದರು. ಅದರ ಅರ್ಥ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಸಿದ್ದರಾಮಯ್ಯ ಒಮ್ಮೆಯೂ ಶಾಸಕ ಸ್ಥಾನ ಕಳೆದುಕೊಂಡಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ ಮೇಲೆ 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ 2 ಬಾರಿ ಸಿಎಂ ಆಗಿ ದಾಖಲೆ ಬರೆದಿದ್ದಾರೆ. ಮೊದಲ ಬಾರಿ ಶಾಸಕರಾದಾಗಲೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ತಾವು ಗೆದ್ದ ಪ್ರತಿ ಸಂದರ್ಭದಲ್ಲೂ ಅಧಿಕಾರದಲ್ಲಿದ್ದರು ಅನ್ನೋದು ವಿಶೇಷ. ಸಿದ್ದರಾಮಯ್ಯ ಅವರು DCM ಆಗಿಯೂ 2 ಬಾರಿ ಅಧಿಕಾರದಲ್ಲಿದ್ದರು. ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ಈಗಾಗಲೇ ದಾಖಲೆ ಬರೆದಿದ್ದಾರೆ. ಅಲ್ಲಿಯೂ ಅಷ್ಟೇ, ಸಿದ್ದರಾಮಯ್ಯ ಅವರ ಮೊದಲ ಸಿಎಂ ರಾಮಕೃಷ್ಣ ಹೆಗಡೆ ಅವರ ದಾಖಲೆಯನ್ನೇ ಬ್ರೇಕ್ ಮಾಡಿದ್ದಾರೆ. ರಾಮಕೃಷ್ಣ ಹೆಗಡೆ 13 ಬಾರಿ ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದರು. ಈಗ ಸಿದ್ದರಾಮಯ್ಯ ಒಟ್ಟು 16 ಬಾರಿ ಬಜೆಟ್ ಮಂಡಿಸಿ ರೆಕಾರ್ಡ್ ಬರೆದಿದ್ದಾರೆ. ಇಲ್ಲೂ ಒಂದು ಸ್ಪೆಷಲ್ ರೆಕಾರ್ಡ್ ಇದೆ. ಸಿದ್ದರಾಮಯ್ಯ ಅವರು ಮೊದಲು ಬಜೆಟ್ ಮಂಡಿಸಿದ್ದು ದೇವೇಗೌಡರು ಸಿಎಂ ಆಗಿದ್ದ ಅವಧಿಯಲ್ಲಿ. ಸಿದ್ದರಾಮಯ್ಯ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದಾಗ ಅಂದರೆ 1995-96ರಲ್ಲಿ ಬಜೆಟ್ನ ಗಾತ್ರ ಸುಮಾರು 13ರಿಂದ 14 ಸಾವಿರ ಕೋಟಿಯಷ್ಟೇ ಇತ್ತು. ಈಗ ಅದೇ ಸಿದ್ದರಾಮಯ್ಯ 2024-25ರಲ್ಲಿ ದಾಖಲೆಯ 4 ಕೋಟಿಯ ಬಜೆಟ್ ಮಂಡಿಸಿದ್ದಾರೆ. ಇದು ದಾಖಲೆ.